ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹಿಮದಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರು. ಇವತ್ತಿನ ತರಗತಿಯಲ್ಲಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬಿಡುಗಡೆ ಮಾಡಿರುವಂತ 3ನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಭಾಗ ಎ ಮತ್ತು ಭಾಗ ಬಿ ನಲ್ಲಿ ಬರುವಂತ 1 ಅಂಕದ ಮತ್ತು 2 ಅಂಕದ ಪ್ರಶ್ನೆಗಳನ್ನ ಇಲ್ಲಿ ಚರ್ಚಿಸೋಣ. ಭಾಗ ಎದಲ್ಲಿ ಬರುವಂತ ರೋಮನ್ ಅಂಕೆ 1 ಬಹು ಆಯ್ಕೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ 1ನೇ ಪ್ರಶ್ನೆ, ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅನ್ನುವಂಥ ಪ್ರಶ್ನೆಯನ್ನ ಕೇಳಿದರೆ ಇದು ಕರೆಂಟ್ ಇವೆಂಟ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಆಗಿರೋದ್ರಿಂದ ಪ್ರಸ್ತುತ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ಜ್ಞಾನೇಶ್ ಕುಮಾರ್ ಆಗಿರ್ತಾರೆ. ಇನ್ನು ಚುನಾವಣಾ ಆಯೋಗದ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದ್ರೆ ಇದು 25ನೇ ಜನವರಿ 1950ರಂದು ಜಾರಿಗೆ ಬಂದಿದೆ. ಈ 25ನೇ ಜನವರಿಗೆ ಇದು ಜಾರಿಗೆ ಬಂದಿರೋದಕ್ಕಾಗಿ ಪ್ರತಿ ವರ್ಷ ಜನವರಿ 25ನ್ನ ಮತದಾರರ ದಿನವನ್ನಾಗಿ ಆಚರಿಸಲಾಗುತ್ತೆ. ಚುನಾವಣಾ ಆಯೋಗದಲ್ಲಿ ಮೊದಲು ಒಬ್ಬ ಚುನಾವಣಾ ಆಯುಕ್ತರು ಇರ್ತಾ ಇದ್ರು. ಆದರೆ ದಿನೇಶ್ ಗೋಸ್ವಾಮಿ ಅವರ ಸಲಹೆ ಮೇರೆಗೆ ಇವತ್ತು ಪ್ರಸ್ತುತ 3 ಜನ ಚುನಾವಣಾ ಆಯುಕ್ತರು ಚುನಾವಣಾ ಆಯೋಗದಲ್ಲಿರುವಂತದ್ದು. ತ್ರಿಸದಸ್ಯ ಆಯೋಗ ಅಂತ ಇದನ್ನ ಕರಿತಾ ಇದ್ದೀವಿ. ಈ 3 ಜನ ಚುನಾವಣಾ ಆಯುಕ್ತರಲ್ಲಿ ಒಬ್ಬರನ್ನ ಮುಖ್ಯ ಚುನಾವಣಾ ಆಯುಕ್ತರು ಅಂತ ಕರಿತೀವಿ. ಉಳಿದಂತ 2 ಚುನಾವಣಾ ಆಯುಕ್ತರನ್ನ ಇತರೆ ಚುನಾವಣಾ ಆಯುಕ್ತರು ಅಂತ ನಾವು ಕರಿತಾ ಇದ್ದೀವಿ. ಈ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರೆ ಚುನಾವಣಾ ಆಯುಕ್ತರಿಗೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಿಗೆ ಕೊಟ್ಟಿರುವಂತಹ ಸ್ಥಾನಮಾನವನ್ನ ನೀಡಲಾಗಿದೆ. ಈ 3 ಜನ ಆಯುಕ್ತರು ರಾಷ್ಟ್ರಪತಿಗಳಿಂದ ನೇಮಕ ಆಗ್ತಾರೆ. ಮುಖ್ಯ ಚುನಾವಣಾ ಆಯುಕ್ತರನ್ನ ಪದಚ್ಯುತಿಗೊಳಿಸಬೇಕು ಅಂತಂದ್ರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಿಗೆ ಯಾವ ರೀತಿ ಪದಚ್ಯುತಗೊಳಿಸಲಾಗುತ್ತೋ ಅದೇ ರೀತಿ ಮುಖ್ಯ ಚುನಾವಣಾ ಆಯುಕ್ತರನ್ನ ಪದಚ್ಯುತಿಗೊಳಿಸಬೇಕಾಗುತ್ತೆ. ಇತರೆ 2 ಚುನಾವಣಾ ಆಯುಕ್ತರನ್ನ ಪದಚ್ಯುತಿಗೊಳಿಸಬೇಕು ಅಂದ್ರೆ ಮುಖ್ಯ ಚುನಾವಣಾ ಆಯುಕ್ತರ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಇತರೆ 2 ಚುನಾವಣಾ ಆಯುಕ್ತರನ್ನ ಪದಚ್ಯುತಿಗೊಳಿಸುವಂತ ಅಧಿಕಾರವನ್ನ ಹೊಂದಿದ್ದಾರೆ. 3 ಜನ ಚುನಾವಣಾ ಆಯುಕ್ತರ ಅಧಿಕಾರ ಅವಧಿ 6 ವರ್ಷಗಳಾಗಿರುತ್ತದೆ. ಇವರ ನಿವೃತ್ತಿ ವಯಸ್ಸು 65 ವರ್ಷ ಆಗಿರುತ್ತೆ. ಭಾರತದಲ್ಲಿ ಮೊಟ್ಟ ಮೊದಲ ಚುನಾವಣಾ ಆಯುಕ್ತರು ಸುಕುಮಾರ್ ಸೇನ್ ಆಗಿದ್ರು. ಇವತ್ತು ಪ್ರಸ್ತುತ ಚುನಾವಣಾ ಆಯುಕ್ತರು ಜ್ಞಾನೇಶ್ ಕುಮಾರ್ ಆಗಿರ್ತಾರೆ. ಇನ್ನು 2ನೇ ಪ್ರಶ್ನೆಯನ್ನ ನಾವು ನೋಡಿದಾಗ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಮಹಿಳೆಯರಿಗೆ ಶಿಕ್ಷಣವನ್ನು ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿಯನ್ನು ಗುರುತಿಸಿ ಅಂತಿದೆ. ಕೆಳಗಡೆ ಒಂದು ಚಿತ್ರವನ್ನು ಕೊಡಲಾಗಿದೆ. ಈ ಚಿತ್ರ ಸಾವಿತ್ರಿ ಬಾಪುಲೆ ಅವರದ್ದು ಚಿತ್ರ ಆಗಿರುತ್ತೆ. ಇದಕ್ಕೆ ಸರಿಯಾದಂತ ಉತ್ತರ ಸಾವಿತ್ರಿ ಬಾಪುಲೆ ಆಗಿರುತ್ತದೆ. ಸಾವಿತ್ರಿ ಬಾಪುಲೆ ಅವರು ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಅಂತ ಗುರುತಿಸಲಾಗಿದೆ. ಇವರು ಮಹಿಳಾ ಶಿಕ್ಷಣಕ್ಕಾಗಿ ಹೋರಾಟ ಮಾಡಿದಂತ ಮಹಿಳೆಯಾಗಿದ್ದಾರೆ. ಸಾವಿತ್ರಿ ಬಾಪುಲೆ ಅವರು ಮಹಾರಾಷ್ಟ್ರ ರಾಜ್ಯಕ್ಕೆ ಸಂಬಂಧಪಟ್ಟಂತವರಾಗಿದ್ದಾರೆ. ಸಾವಿತ್ರಿ ಬಾಪುಲೆ ಅವರ ಪತಿ ಜ್ಯೋತಿ ಬಾಪುಲೆ ಅವರಾಗಿದ್ರು. ಜ್ಯೋತಿ ಬಾಪುಲೆ ಅವರು 1838ರಲ್ಲಿ ಅಕ್ಷರ ಕ್ರಾಂತಿ ಅನ್ನುವಂತ ಒಂದು ಪರಿಕಲ್ಪನೆಯನ್ನ ಜಾರಿಗೆ ತಗೊಂಡ್ಬಂದು ಹಿಂದುಳಿದ ವರ್ಗದವರಿಗೆ ಶಿಕ್ಷಣವನ್ನ ಒದಗಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅಕ್ಷರ ಕ್ರಾಂತಿಯನ್ನ ಜಾರಿಗೆ ತಂದಂತವರು ಜ್ಯೋತಿ ಬಾಪುಲೆ. ಭಾರತದ ಪ್ರಥಮ ಶಿಕ್ಷಕಿ ಸಾವಿತ್ರಿ ಬಾಪುಲೆ ಆಗಿರ್ತಾರೆ. 3ನೇ ಪ್ರಶ್ನೆಯನ್ನ ನಾವು ನೋಡಿದಾಗ ಮುಯಾನ್ಮರ್ ಗಡಾಫಿ ಲಿಬಿಯಾದಲ್ಲಿ 1972ರಲ್ಲಿ ಇದನ್ನು ನಿಷೇಧಿಸಿದರು ಅಂತ ಇದೆ. ಇಲ್ಲಿ 1972ರಲ್ಲಿ ಮುಯಾನ್ಮರ್ ಅಲ್ ಗದಾಫಿ ಲಿಬಿಯಾ ದೇಶದಲ್ಲಿ ರಾಜಕೀಯ ಪಕ್ಷಗಳನ್ನ ನಿಷೇಧ ಮಾಡ್ತಾರೆ. ಇದಕ್ಕೆ ಸರಿಯಾದಂತ ಉತ್ತರ ರಾಜಕೀಯ ಪಕ್ಷಗಳು. ಆದ್ರೆ ಕೆಳಗಡೆ ನಾವು ನೋಡಿದಾಗ 2 ಮಾತ್ರ, 1 ಮಾತ್ರ, 2 ಮತ್ತು 3, 4 ಮತ್ತು 1 ಅಂತ ಇದೆ. ಇಲ್ಲಿ ಆಪ್ಷನ್ ABCD ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ಇಲ್ಲಿ ಕನ್ಫ್ಯೂಸ್ ಆಗುವಂತ ಎಲ್ಲ ಸಾಧ್ಯತೆಗಳಿರ್ತವೆ. ಇದಕ್ಕೆ ಸರಿಯಾದಂತ ಉತ್ತರ ಎ 2 ಮಾತ್ರ ಅನ್ನುವಂಥದ್ದಿದೆ. ವಿದ್ಯಾರ್ಥಿಗಳು ನಾಳೆ ವಾರ್ಷಿಕ ಪರೀಕ್ಷೆಯಲ್ಲಿ ಇಂಥ ಪ್ರಶ್ನೆಗಳು ಬಂದಾಗ ಸರಿಯಾದಂತ ಉತ್ತರವನ್ನ ಆಯ್ಕೆ ಮಾಡಿ ಬರಿಬೇಕಾಗ್ತದೆ. ರಾಜಕೀಯ ಪಕ್ಷಗಳು 2ನೇ ಆಪ್ಷನ್ ಅಲ್ಲಿ ಇದೆ. ಇಲ್ಲಿ ಆಪ್ಷನ್ ಎ ನೋಡ್ತಾ ಇದೀವಿ ನಾವು, 2 ಮಾತ್ರ ಅಂತ ಇದೆ. ಅದನ್ನ ಸರಿಯಾಗಿ ಗುರುತಿಸಿ ಇಲ್ಲಿ ಉತ್ತರ ಮಾಡ್ಬೇಕಾಗುತ್ತೆ. ಇನ್ನು ಲಿಬಿಯಾ ದೇಶಕ್ಕೆ ನಾವು ಬಂದಾಗ ಇದು 24ನೇ ಡಿಸೆಂಬರ್ 1951ರಲ್ಲಿ ಸ್ವತಂತ್ರವಾಗುತ್ತೆ. ಸ್ವತಂತ್ರವಾದಾಗ ದೊರೆ ಇದ್ರಿಸ್ ಇಲ್ಲಿ ಆಡಳಿತ ನಡೆಸ್ತಾ ಇದ್ರು. 1972ರಲ್ಲಿ ಲಿಬಿಯಾದ ಸರ್ವಾಧಿಕಾರಿಯಾಗಿರುವಂತ ಮ್ಯಾನ್ಮಾರ್ ಗದ್ದಾಫಿ ಅಲ್ಲಿನ ರಾಜಕೀಯ ಪಕ್ಷಗಳನ್ನ ಮತ್ತು ಚುನಾವಣೆಗಳನ್ನ ನಿಷೇಧ ಮಾಡ್ತಾನೆ. ಮ್ಯಾನ್ಮಾರ್ ಗದ್ದಾಫಿಯ ಆಡಳಿತ 2011ರವರೆಗೂ ಮುಂದುವರಿಯುತ್ತೆ. 2011 ಅಕ್ಟೋಬರ್ 23ರಂದು ಲಿಬಿಯಾ ದೇಶ ಸ್ವತಂತ್ರವಾಗಿದೆ ಅಂತ ಘೋಷಣೆ ಮಾಡಿ ಲಿಬಿಯಾ ದೇಶದಲ್ಲಿ ಸ್ವತಂತ್ರ ಆಡಳಿತವನ್ನು ನಡೆಸೋಕೆ ಪ್ರಾರಂಭ ಆಗುತ್ತೆ. ಇವತ್ತು ಪ್ರಸ್ತುತ ಲಿಬಿಯಾ ದೇಶವು ಸಂಸದೀಯ ಗಣರಾಜ್ಯವಾಗಿ ಅಸ್ತಿತ್ವಕ್ಕೆ ಬಂದಿದೆ. ಅಲ್ಲಿ ಪ್ರಜಾಸತ್ತಾತ್ಮಕ ಹೋರಾಟದ ಫಲವಾಗಿ ಸಂಸದೀಯ ಗಣರಾಜ್ಯ ಆಡಳಿತಕ್ಕೆ ಬಂದಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಇನ್ನು 4ನೇ ಪ್ರಶ್ನೆಗೆ ನಾವು ಬಂದಾಗ ಅಂತಾರಾಷ್ಟ್ರೀಯ ಎಂಬ ಪದವನ್ನು ಮೊಟ್ಟ ಮೊದಲಿಗೆ ಬಳಸಿದವರು ಯಾರು ಅನ್ನುವಂತ ಪ್ರಶ್ನೆ ಇಲ್ಲಿದೆ. ಆಪ್ಷನ್ ABCD ನಾವು ನೋಡಿದಾಗ ಆಪ್ಷನ್ ಬಿ ನಲ್ಲಿ
ಜೆರೆಮಿ ಬೆಂಥಾಮ್ ಅನ್ನುವಂತ ರಾಜಕೀಯ ತಜ್ಞ ಮೊದಲನೇ ಸಾರಿ ಅಂತಾರಾಷ್ಟ್ರೀಯ ಎಂಬ ಪದವನ್ನ ಬಳಸುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. 18ನೇ ಶತಮಾನದಲ್ಲಿ ಜೆರೆಮಿ ಬೆಂಥಾಮ್ ರವರು ರಾಷ್ಟ್ರೀಯ ಕಾನೂನುಗಳನ್ನ ವಿವರಿಸುವಾಗ ಅಂತಾರಾಷ್ಟ್ರೀಯ ಅನ್ನುವಂತ ಪದವನ್ನ ಬಳಸ್ತಾರೆ. ಅಂತಾರಾಷ್ಟ್ರೀಯತೆ ಅಂತಂದ್ರೆ ಸ್ವತಂತ್ರವಾಗಿರುವಂತ ಎರಡು ರಾಷ್ಟ್ರಗಳ ನಡುವಿನ ಸಂಬಂಧವನ್ನ ಅಧ್ಯಯನ ಮಾಡುವುದೇ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ ನಾವಿಲ್ಲಿ ಗಮನಿಸಬಹುದಾಗಿದೆ. ಇನ್ನು ಜೆರೆಮಿ ಬೆಂಥಾಮ್ ಅವರ ಬಗ್ಗೆ ಹೆಚ್ಚಿನ ವಿವರವನ್ನು ತಿಳ್ಕೋಬೇಕು ಅಂದ್ರೆ ಇವರು ಉಪಯುಕ್ತವಾದವನ್ನ ರಾಜ್ಯಶಾಸ್ತ್ರಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಜನರ ಹೆಚ್ಚಿನ ಸುಖ ಅನ್ನುವಂತ ಕಾನ್ಸೆಪ್ಟ್ ಅನ್ನ ರಾಜ್ಯಶಾಸ್ತ್ರಕ್ಕೆ ಕೊಟ್ಟಂತವರು ಜೆರೆಮಿ ಬೆಂಥಾಮ್ ಆಗಿದ್ದಾರೆ. ಇನ್ನು 5ನೇ ಪ್ರಶ್ನೆಗೆ ನಾವು ಬಂದಾಗ CHOGM ಅನ್ನು ವಿಸ್ತರಿಸಿರಿ ಅಂತ ಇದೆ. ವಿಸ್ತೃತ ಇದರದ ರೂಪ ಕಾಮನ್ವೆಲ್ತ್ ಹೆಡ್ಸ್ ಆಫ್ ಗವರ್ಮೆಂಟ್ ಮೀಟಿಂಗ್ ಅಂತ ಬರುತ್ತೆ. ಕಾಮನ್ವೆಲ್ತ್ ರಾಷ್ಟ್ರಗಳ ಮುಖ್ಯಸ್ಥರ ಮೀಟಿಂಗ್ ನಡೆಯುವಂತದ್ದನ್ನ CHOGM ಅಂತ ನಾವು ಕರಿತಾ ಇದ್ದೀವಿ. ಕಾಮನ್ವೆಲ್ತ್ ರಾಷ್ಟ್ರಗಳು ಅಂತಂದ್ರೆ ಹಿಂದೆ ಬ್ರಿಟಿಷ್ ಆಧಿಪತ್ಯಕ್ಕೆ ಒಳಪಟ್ಟಂತ ರಾಷ್ಟ್ರಗಳಿಗೆ ಕಾಮನ್ವೆಲ್ತ್ ರಾಷ್ಟ್ರಗಳು ಅಂತ ಹೇಳಿ ಕರಿತಿದೀವಿ. ಭಾರತದ ವಿದೇಶಾಂಗ ನೀತಿಯನ್ನ ನಾವು ಓದ್ತಿರ್ಬೇಕಾದ್ರೆ ಕಾಮನ್ವೆಲ್ತ್ ಸಂಘಟನೆಯಲ್ಲಿ ನಾವು ಸದಸ್ಯತ್ವವನ್ನು ಪಡ್ಕೊಂಡಿದೀವಿ. ಕಾಮನ್ವೆಲ್ತ್ ಸದಸ್ಯತ್ವದ ಮುಖ್ಯಸ್ಥರಾಗಿ ಇವತ್ತಿಗೂ ಇಂಗ್ಲೆಂಡಿನ ರಾಜ ಅಥವಾ ಇಂಗ್ಲೆಂಡಿನ ರಾಣಿ ಆಡಳಿತ ನಡೆಸ್ತಿರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಇದೊಂದು ಸಾಂಪ್ರದಾಯಿಕವಾದಂತ ಸಂಘಟನೆಯಾಗಿದೆ. ವಿಶ್ವಸಂಸ್ಥೆಗೆ ಇದ್ದಷ್ಟು ಹೆಚ್ಚಿನ ಅಧಿಕಾರ ಕಾಮನ್ವೆಲ್ತ್ ರಾಷ್ಟ್ರಗಳ ಸಂಘಕ್ಕೆ ಇಲ್ಲದೆ ಇರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಇನ್ನು ರೋಮನ್ ಅಂಕೆ 2ಕ್ಕೆ ಬಂದಾಗ ಬಿಟ್ಟ ಸ್ಥಳಗಳನ್ನ ತುಂಬಿರಿ ಅನ್ನುವಂತ 5 ಪ್ರಶ್ನೆಗಳು ನಮಗೆ ಬರ್ತಾ ಇದ್ದಾವೆ. ಉತ್ತರಗಳನ್ನ ಅವರೇ ನೀಡಿರ್ತಾರೆ. ಸರಿಯಾದಂತಹ ಉತ್ತರವನ್ನ ಆಯ್ಕೆ ಮಾಡಿ ಬಿಟ್ಟ ಸ್ಥಳದಲ್ಲಿ ತುಂಬಬೇಕಾದಂತದ್ದು ನಮ್ಮ ಕೆಲಸ ಆಗಿರುತ್ತೆ. ಪ್ರಶ್ನೆ 6ನ್ನ ನಾವು ನೋಡಿದಾಗ ಭಾರತದ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ 6 ವರ್ಷಗಳು. ಈಗಾಗಲೇ ಮೊದಲನೇ ಪ್ರಶ್ನೆಗೆ ನಾವು ಚರ್ಚೆ ಮಾಡಿದಂತೆ ಚುನಾವಣಾ ಆಯೋಗದಲ್ಲಿ 3 ಜನ ಆಯುಕ್ತರಿರ್ತಾರೆ. ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ 6 ವರ್ಷ ಆಗಿರುತ್ತದೆ. ಅವರ ನಿವೃತ್ತ ವಯಸ್ಸು 65 ವರ್ಷ ಆಗಿರುತ್ತೆ. ಮೊದಲು ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ 5 ವರ್ಷ ಆಗಿತ್ತು. ಆದರೆ ಜನವರಿ 1, 1986ರಿಂದ ಚುನಾವಣಾ ಆಯೋಗದ 3 ಜನ ಆಯುಕ್ತರ ಅಧಿಕಾರಾವಧಿ 6 ವರ್ಷಕ್ಕೆ ತರಲಾಗಿದೆ. ಪ್ರಸ್ತುತ ಚುನಾವಣಾ ಆಯೋಗದ 3 ಜನ ಆಯುಕ್ತರ ಅಧಿಕಾರಾವಧಿ 6 ವರ್ಷಗಳಾಗಿರುತ್ತದೆ ಮತ್ತು ಇವರ ನಿವೃತ್ತಿ ವಯಸ್ಸು 65 ವರ್ಷ ಆಗಿರುತ್ತೆ. ಇವರು ರಾಷ್ಟ್ರಪತಿಗಳಿಂದ ನೇಮಕ ಆಗ್ತಾರೆ. ಇವರಿಗೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಿಗೆ ಕೊಡುವಂತ ಸ್ಥಾನಮಾನವನ್ನ ಕೊಡಲಾಗಿದೆ. ಮೊದಲನೇ ಚುನಾವಣಾ ಆಯುಕ್ತರು ಸುಕುಮಾರ್ ಸೇನ್, ಪ್ರಸ್ತುತ ಜ್ಞಾನೇಶ್ ಕುಮಾರ್ ಅನ್ನುವಂತವರು ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿದೆ. 7ನೇ ಪ್ರಶ್ನೆಗೆ ನಾವು ಬಂದಾಗ ಡ್ಯಾಶ್ ರೈತರ ಮೂಲ ಕಸಬು ಆಗಿದೆ ಅಂತ ಇದೆ. ಬಹಳ ಸಾರಿ ರಿಪೀಟೆಡ್ ಕ್ವಶನ್ ಇದು. ರೈತರ ಮೂಲ ಕಸಬು ಕೃಷಿಯಾಗಿರುತ್ತೆ. ರೈತರನ್ನ ಭಾರತದ ಬೆನ್ನೆಲುಬು ಅಂತ ಕರೀತಾರೆ. ಭಾರತ ಸಂಪೂರ್ಣವಾಗಿ ಹಳ್ಳಿಗಳಿಂದ ತುಂಬಿರುವಂತ ದೇಶ ಆಗಿರುತ್ತೆ. ಇಲ್ಲಿ ರೈತರ ಬಗ್ಗೆ ಬಹಳ ವಿಶೇಷವಾಗಿ ಹೋರಾಟ ಮಾಡಿದಂತವರು ಚೌಧರಿ ಚರಣ್ ಸಿಂಗ್ ಅನ್ನುವಂತವರು. ಇವರು ಭಾರತದ 5ನೇ ಪ್ರಧಾನಮಂತ್ರಿ ಆಗಿದ್ದಂತವರು. ಇವರ ಜನ್ಮದಿನ ಡಿಸೆಂಬರ್ 23ರಂದು ಭಾರತದಲ್ಲಿ ಕಿಸಾನ್ ದಿವಸ್ ಅಂತ ಆಚರಣೆ ಮಾಡ್ತಾರ. ರೈತರ ದಿನ ಅಂತೇಳಿ ಡಿಸೆಂಬರ್ 23ರನ್ನ ಪ್ರತಿ ವರ್ಷ ಆಚರಣೆ ಮಾಡೋದನ್ನ ನಾವಿಲ್ಲಿ ಗಮನಿಸಬಹುದು. ಕರ್ನಾಟಕದ ವಿಷಯಕ್ಕೆ ಬಂದಾಗ ಕರ್ನಾಟಕ ರಾಜ್ಯ ರೈತ ಸಂಘ ಅನ್ನುವಂತ ಸಂಘಟನೆಯನ್ನ ಕಟ್ಟಿದಂತವರು ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರು. ಇದು ಬಹಳ ಸಾರಿ ಪ್ರಶ್ನೆ ಆಗಿರುವಂತದ್ದು. ಇದರ ಬಗ್ಗೆ ವಿದ್ಯಾರ್ಥಿಗಳು ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. 8ನೇ ಪ್ರಶ್ನೆಗೆ ನಾವು ಬಂದಾಗ ಡ್ಯಾಶ್ ಯು ಅಸ್ಮಿತೆ ರಾಜಕಾರಣವನ್ನು ಶಾಸನಬದ್ಧಗೊಳಿಸಿತು ಅನ್ನುವಂಥದ್ದಿದೆ. ಇದಕ್ಕೆ ಸರಿಯಾದಂತ ಉತ್ತರ LGBT ಅಂತ ನಾವು ಕರಿತಾ ಇದ್ದೀವಿ. ಎಲ್ ಅಂದ್ರೆ ಲೆಸ್ಬಿನ್, ಮಹಿಳೆಯರತ್ತ ಆಕರ್ಷಣೆ ಹೊಂದುವುದನ್ನ ಲೆಸ್ಬಿನ್ಸ್ ಅಂತ ಕರಿತಿದೀವಿ. G ಅಂದ್ರೆ ಗೇ ಆಗುತ್ತೆ, ಪುರುಷರತ್ತ ಆಕರ್ಷಣೆ ಹೊಂದುವುದನ್ನ ಗೇ ಅಂತ ಕರಿತಾ ಇದೀವಿ. B ಅಂದ್ರೆ ಬೈಸೆಕ್ಸುವಲ್, ಹೆಣ್ಣು ಮತ್ತು ಗಂಡು ಎರಡಕ್ಕೂ ಆಕರ್ಷಣೆ ಆಗುವಂತ ವ್ಯಕ್ತಿತ್ವವನ್ನ ಬೈಸೆಕ್ಸುವಲ್ ಅಂತ ಕರಿತೀವಿ. ಇನ್ನು ಟ್ರಾನ್ಸ್ಜೆಂಡರ್ಸ್ ಅಂತಂದ್ರೆ ಲಿಂಗ ಬದಲಾವಣೆ ಮಾಡ್ಕೊಂಡಂತ ಸಮುದಾಯವನ್ನ ಟ್ರಾನ್ಸ್ಜೆಂಡರ್ಸ್ ಅಂತ ನಾವು ಕರಿತಿರೋದನ್ನ ನಾವಿಲ್ಲಿ ನೋಡಬಹುದಾಗ್ತದೆ. ಅಸ್ಮಿತೆ ರಾಜಕಾರಣ ನಾವು ತಗೊಂಡಾಗ ಅಸ್ಮಿತೆ ರಾಜಕಾರಣವನ್ನ ವಿಶೇಷವಾಗಿ ಮೊದಲನೇ ಸಾರಿ ಗುರುತಿಸುವಂತವರು LA ಕಾಫ್ಮನ್ ಅನ್ನುವಂತ ಅಮೆರಿಕದ ಲೇಖಕಿಯಾಗಿರ್ತಾರೆ. ಇವರು ಸಾಮಾಜಿಕ ಚಳುವಳಿಗಾರ್ತಿ ಮತ್ತು ಸಂಶೋಧಕಿಯಾಗಿರ್ತಾರೆ. ಇವರು ಕೆಲವು ಪ್ರಸಿದ್ಧವಾದಂತ ಪುಸ್ತಕವನ್ನ ಬರೆದಿದ್ದಾರೆ. ಅಂತದ್ರಲ್ಲಿ ಡೈರೆಕ್ಟ್ ಆಕ್ಷನ್ ಅನ್ನುವಂತ ಒಂದು ಪುಸ್ತಕ ಮತ್ತು ಹೌ ಟು ರೀಡ್ ಎ ಪ್ರೊಟೆಸ್ಟ್ ಅನ್ನುವಂತ ಪುಸ್ತಕವನ್ನ LA ಕಾಫ್ಮನ್ ಅನ್ನುವಂತ ಲೇಖಕಿ ಬರೆದಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. 9ನೇ ಪ್ರಶ್ನೆಗೆ ನಾವು ಬಂದಾಗ ಭದ್ರತಾ ಮಂಡಳಿಯ ಖಾಯಂ ಸದಸ್ಯರ ಸಂಖ್ಯೆ ಡ್ಯಾಶ್ ಅಂತ ಇದೆ. ಭದ್ರತಾ ಮಂಡಳಿಯಲ್ಲಿ 5 ಖಾಯಂ ಸದಸ್ಯ ರಾಷ್ಟ್ರಗಳಿರೋದನ್ನ ನಾವು ನೋಡ್ತಾ ಇದ್ದೀವಿ. ಭದ್ರತಾ ಮಂಡಳಿ ವಿಶ್ವಸಂಸ್ಥೆಯ 6 ಅಂಗಸಂಸ್ಥೆಗಳಲ್ಲಿ ಅತ್ಯಂತ ಪ್ರಮುಖವಾದಂತ ಸಂಸ್ಥೆಯಾಗಿದೆ. ಭದ್ರತಾ ಮಂಡಳಿಯನ್ನ ಜಗತ್ತಿನ ಕಾರ್ಯಾಂಗ ಅಂತ ಕರೀತಾ ಇದ್ದಾರೆ.
ಇದರಲ್ಲಿ ಒಟ್ಟು ಸದಸ್ಯ ರಾಷ್ಟ್ರಗಳು 15 ಇರ್ತವೆ. 5 ಕಾಯಂ ಸದಸ್ಯ ರಾಷ್ಟ್ರಗಳು, ಇನ್ನು 10 ಕಾಯಂ ಅಲ್ಲದ ಸದಸ್ಯ ರಾಷ್ಟ್ರಗಳಿರ್ತವೆ. ಕಾಯಂ ಸದಸ್ಯ ರಾಷ್ಟ್ರಗಳಲ್ಲಿ ಬಹಳ ವಿಶೇಷವಾದಂತ ಒಂದು ಶಕ್ತಿ ಅಡಗಿದೆ. ಅದನ್ನ ವಿಟೋ ಪವರ್ ಅಂತೇಳಿ ನಾವು ಕರಿತೀವಿ. ವಿಟೋ ಪವರ್ ಅಂದ್ರೆ ವಿರೋಧಿಸುವ ಅಧಿಕಾರ, ತಿರಸ್ಕರಿಸುವ ಅಧಿಕಾರ ಅಂತ ಬರ್ತದೆ. ಕಾಯಂ ರಾಷ್ಟ್ರಗಳಿಗೆ ಉದಾಹರಣೆ ಅಂತಂದ್ರೆ ಅಮೆರಿಕ, ರಷ್ಯಾ, ಚೀನಾ, ಬ್ರಿಟನ್ ಮತ್ತು ಫ್ರಾನ್ಸ್. ನಾವು ವಿಶೇಷವಾಗಿ ನೆನಪಿಟ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಯಾವ್ದಾದ್ರೂ 2 ಕಾಯಂ ಸದಸ್ಯ ರಾಷ್ಟ್ರಗಳನ್ನ ಬರೀರಿ ಅಂದಾಗ 9ನೇ ಅಧ್ಯಾಯದಲ್ಲಿ ನಾವು ಭಾರತ ಮತ್ತು ಅಮೆರಿಕದ ಸಂಬಂಧ, ಭಾರತ ಮತ್ತು ರಷ್ಯಾದ ಸಂಬಂಧ, ಭಾರತ ಮತ್ತು ಚೈನಾದ ಸಂಬಂಧ ಅಂತ ಓದ್ತಾ ಇದೀವಿ. ಈ 3 ರಾಷ್ಟ್ರಗಳು ಅಮೆರಿಕ, ರಷ್ಯಾ, ಚೈನಾ ಮೂರೂನು ಕಾಯಂ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. P5 ಕಂಟ್ರೀಸ್ ಅಂತ ಕರಿತೀವಿ. ಅದರಲ್ಲಿ 3 ಸದಸ್ಯ ರಾಷ್ಟ್ರಗಳು ಇವು. ಇದರ ಜೊತೆಗೆ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ 2 ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಇವರಿಗೆ ವಿಟೋ ಪವರ್ ಇದೆ. ಇತ್ತೀಚೆಗೆ ಈ ಕಾಯಂ ಸದಸ್ಯ ರಾಷ್ಟ್ರಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ರಿ. P5 ಇರೋದು 5 ಕಾಯಂ ಸದಸ್ಯ ರಾಷ್ಟ್ರ ಇರೋದನ್ನ 9 ಕಾಯಂ ಸದಸ್ಯ ರಾಷ್ಟ್ರಗಳನ್ನಾಗಿ ಮಾಡ್ರಿ ಅಂತ ಹೋರಾಟಗಳು ನಡೀತಿದ್ದಾವೆ. ಜರ್ಮನಿ, ಜಪಾನ್, ಭಾರತ ಮತ್ತು ಬ್ರೆಜಿಲ್ 4 ಹೊಸ ರಾಷ್ಟ್ರಗಳನ್ನ ಕಾಯಂ ಸದಸ್ಯತ್ವ ಕೊಡಬೇಕು, ಜೊತೆಗೆ ವಿಟೋ ಪವರ್ ಕೊಡಬೇಕು ಅನ್ನುವಂತ ಕೂಗು ಎದ್ದಿದೆ. ಮುಂದಿನ ದಿನಗಳಲ್ಲಿ ಕಾಯಂ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಹೆಚ್ಚಾಗುವಂತ ಸಾಧ್ಯತೆಗಳಿದೆ. ಅದರಲ್ಲಿ ಭಾರತನೂ ಸಹ ಕಾಯಂ ಸದಸ್ಯತ್ವ ಪಡ್ಕೊಳ್ಳೋಕೆ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಯಾಕಂದ್ರೆ 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಸ್ಥಾಪನೆ ಆಗುವಾಗ ಸನ್ ಫ್ರಾನ್ಸಿಸ್ಕೋದಲ್ಲಿ ಸಮ್ಮೇಳನ ನಡೆಯುತ್ತೆ. ಆ ಸಮ್ಮೇಳನದಲ್ಲಿ ಭಾರತವು ಸಹ ಭಾಗವಹಿಸಿತ್ತು. 51 ಮೂಲ ಸದಸ್ಯ ರಾಷ್ಟ್ರಗಳಲ್ಲಿ ಭಾರತವು ಸಹ ಒಂದಾಗಿದೆ. ಅದಕ್ಕಾಗಿ ನಾವು ಕಾಯಂ ಸದಸ್ಯತ್ವವನ್ನ ಕೇಳಕ್ಕೆ ಸಂಪೂರ್ಣ ಹಕ್ಕನ್ನ ಹೊಂದಿದ್ದೇವೆ. 10ನೇ ಪ್ರಶ್ನೆಗೆ ಬಂದಾಗ ಡ್ಯಾಶ್ ರವರು 2013ರ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಪಡೆದವರು ಅಂತ ಇದೆ. ಇಲ್ಲಿ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನ ಕಾಂಗ್ರೆಸ್ ಪಕ್ಷ ಕೊಡುವಂತದ್ದು. ಇದು ಸರ್ಕಾರದ ವತಿಯಿಂದ ಕೊಡುವಂತ ಪ್ರಶಸ್ತಿ ಆಗಿರೋದಿಲ್ಲ. ಇಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ನಿಶಸ್ತ್ರೀಕರಣಕ್ಕಾಗಿ ಹೋರಾಟ ಮಾಡಿದಂತ ವ್ಯಕ್ತಿಗಳನ್ನ ಗುರುತಿಸಿ ಭಾರತದಲ್ಲಿರುವಂತಹ ಒಂದು ರಾಜಕೀಯ ಪಕ್ಷ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನುವಂತ ಪಕ್ಷ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನ ಕೊಡೋದು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇದು ಸರ್ಕಾರ ಕೊಡುವಂತ ಪ್ರಶಸ್ತಿ ಆಗಿರೋದಿಲ್ಲ. 2023ನೇ ಸಾಲಿನ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಜರ್ಮನ್ ಚಾನ್ಸಲರ್ ಅಂದ್ರೆ ಆ ದೇಶದ ಅಧ್ಯಕ್ಷರಾದಂತ ಆಂಜೆಲಾ ಮಾರ್ಕೆಲ್ ರವರಿಗೆ ನೀಡಲಾಗಿದೆ. ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಅನ್ನುವಂಥದ್ದು 1986ರಲ್ಲಿ ಸ್ಥಾಪನೆಯಾಗಿದೆ. ಇದರ ಮುಖ್ಯ ಉದ್ದೇಶ ಜಾಗತಿಕ ಶಾಂತಿ, ನಿಶಸ್ತ್ರೀಕರಣ ಮತ್ತು ಅಭಿವೃದ್ಧಿಗಾಗಿ ಹೋರಾಡಿದಂತ ನಾಯಕರುಗಳಿಗೆ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಇದರ ಜೊತೆಗೆ 25 ಲಕ್ಷ ನಗದು ಬಹುಮಾನವನ್ನ ನೀಡಲಾಗುತ್ತೆ. ಇತ್ತೀಚೆಗೆ 2024-25ರ ಸಾಲಿನಲ್ಲಿ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನ ಪಡೆದಂತವರು ಮಿಶೆಲ್ ಬ್ಯಾಚ್ಲೆಟ್ ಅನ್ನುವಂತವರು ಚಿಲಿ ದೇಶದ ಮಾಜಿ ಅಧ್ಯಕ್ಷರಾಗಿರ್ತಾರೆ. ಇವರಿಗೆ 2024ನೇ ಸಾಲಿನ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನ ನೀಡಲಾಗಿದೆ. ಇನ್ನು ರೋಮನ್ ಅಂಕೆ 3ಕ್ಕೆ ಬಂದಾಗ ಹೊಂದಿಸಿ ಬರೆಯಿರಿ ಅನ್ನುವಂತ ಪ್ರಶ್ನೆ ನಮಗೆ ಬರ್ತಾ ಇದೆ. 11ನೇ ಪ್ರಶ್ನೆಗೆ ನಾವು ಬಂದಾಗ 5 ಪ್ರಶ್ನೆಗಳಿದಾವೆ. ಆ 5 ಪ್ರಶ್ನೆಗಳಿಗೆ 5 ಸರಿಯಾದಂತ ಉತ್ತರವನ್ನ ಹೊಂದಿಸಿ ನಾವಿಲ್ಲಿ ಬರಿಬೇಕಾಗುತ್ತೆ. ಅದರಲ್ಲಿ ಎ ಅನ್ನುವಂತ ಪ್ರಶ್ನೆ ನಾವು ನೋಡಿದಾಗ ಬಾಂಬೆ ವಿಭಜನೆ ಅಂತ ಇದೆ. ಇದು 1960ರಲ್ಲಿ ನಡೆದಿರುವಂತದ್ದು. ಅದಕ್ಕೆ ಬಾಂಬೆ ವಿಭಜನೆಗೆ ಸರಿಯಾದಂತ ಉತ್ತರ 1960 ಆಗಿರುತ್ತೆ. ಭಾರತದಲ್ಲಿ ರಾಜ್ಯಗಳನ್ನ ಪುನರ್ರಚನೆ ಮಾಡಿದಂತ ವ್ಯಕ್ತಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಾಗಿದ್ರು. ರಾಜ್ಯಗಳನ್ನ ಪುನರ್ರಚನೆ ಮಾಡಿದಾಗ ಕೆಲವು ರಾಜ್ಯಗಳಲ್ಲಿ ದ್ವಿಭಾಷೆ ಇದ್ರೂ ಒಂದು ರಾಜ್ಯವನ್ನಾಗಿ ಮಾಡಿ ರಚನೆ ಮಾಡಿದಂತ ಉದಾಹರಣೆಗಳಿದ್ವು. ಅಂತದ್ರಲ್ಲಿ ಬಾಂಬೆ ರಾಜ್ಯ ಅನ್ನುವಂಥದ್ದು. ಬಾಂಬೆ ರಾಜ್ಯದಲ್ಲಿ ಮರಾಠಿ ಮಾತನಾಡುವಂತ ಮತ್ತು ಗುಜರಾತಿ ಮಾತನಾಡುವಂತ ಜನಾಂಗ ಇತ್ತು. ಇವರಿಬ್ಬರ ಮಧ್ಯೆ ಆಗಾಗ ಗಲಭೆಗಳು ನಡೀತಾ ಇದ್ವು. ಅದಕ್ಕಾಗಿ 1960ರಲ್ಲಿ ಬಾಂಬೆ ರಾಜ್ಯವನ್ನ ವಿಭಜನೆ ಮಾಡಿ 2 ರಾಜ್ಯಗಳನ್ನ ಸೃಷ್ಟಿ ಮಾಡಲಾಗುತ್ತೆ. ಒಂದು ಮರಾಠಿ ಮಾತನಾಡುವವರಿಗೆ ಮಹಾರಾಷ್ಟ್ರ ರಾಜ್ಯ, ಇನ್ನು ಗುಜರಾತಿ ಮಾತನಾಡುವಂತವರಿಗೆ ಗುಜರಾತ್ ರಾಜ್ಯ ಅನ್ನುವಂತ ರಾಜ್ಯಗಳನ್ನ ಸೃಷ್ಟಿ ಮಾಡಿಕೊಡಲಾಗುತ್ತೆ. ಹೊಂದಿಸಿ ಬರೆಯರಲ್ಲಿ ಬಿ ಪ್ರಶ್ನೆಗೆ ಬಂದಾಗ CAT ಅಂತ ಕೇಳಿದಾನೆ. ಅದಕ್ಕೆ ಸರಿಯಾದಂತ ಉತ್ತರ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ, ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ನಾವು ಕರಿತಾ ಇದೀವಿ. ಈ CAT ಅನ್ನುವಂಥದ್ದು ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅನ್ನುವಂಥದ್ದು 1985ರಲ್ಲಿ ಸ್ಥಾಪನೆ ಆಗುತ್ತೆ. ಇದು ಭಾರತ ಸಂವಿಧಾನದ 323A ವಿಧಿ ಪ್ರಕಾರ ಸ್ಥಾಪನೆಯಾಗಿರುವಂತದ್ದು. ಇದರಲ್ಲಿ ಒಬ್ರು ಅಧ್ಯಕ್ಷರು, 16 ಜನ ಉಪಾಧ್ಯಕ್ಷರು, 49 ಜನ ಸದಸ್ಯರಿರ್ತಾರೆ. ಇದು ಕೇಂದ್ರ ಸರ್ಕಾರದ ನೇಮಕಾತಿ, ಸೇವಾ ನಿಯಮಗಳು, ವ್ಯಾಜ್ಯಗಳಿಗೆ ಸಂಬಂಧಿಸಿದಂತೆ
ತಕ್ಷಣದಲ್ಲಿ ನ್ಯಾಯ ಕೊಡುವಂತ ಒಂದು ನ್ಯಾಯ ಮಂಡಳಿಯಾಗಿರುತ್ತೆ. ಇದರಲ್ಲಿ ಸೇನಾಪಡೆ, ಅರೆ ಸೇನಾಪಡೆ, ಪ್ಯಾರಾಮಿಲಿಟರಿ ಮತ್ತು ಪಾರ್ಲಿಮೆಂಟರಿಯಲ್ಲಿ ಕೆಲಸ ಮಾಡುವಂತ ನೌಕರರು ಈ ಸಿಎಟಿ ಅಂಡರ್ ನಲ್ಲಿ ಬರೋದಿಲ್ಲ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ನೇಮಕಾತಿ ಮತ್ತು ಸೇವಾ ನಿಯಮಗಳಿಗೆ ಸಂಬಂಧಿಸಿದಂತ ವ್ಯಾಜ್ಯಗಳನ್ನ ಬಗೆಹರಿಸೋದಕ್ಕಾಗಿ ಕೆಎಟಿ ಅನ್ನ ಸ್ಥಾಪಿಸಲಾಗಿದೆ. ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತೇಳಿ ಕರಿತೀವಿ. ಕರ್ನಾಟಕ ಆಡಳಿತಾತ್ಮಕ ನ್ಯಾಯ ಮಂಡಳಿ. ಇದು 1986ರಲ್ಲಿ ಸ್ಥಾಪನೆ ಆಗಿರುವಂತದ್ದು. ಅಕ್ಟೋಬರ್ 6ರಂದು 323 ಎ ವಿಧಿಯನ್ನ ಭಾರತ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮೂಲಕ ಸೇರಿಸಲಾಗಿದೆ. ಇದರಿಂದ ಸಿಎಟಿ ಮತ್ತು ಕೆಎಟಿ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಮತ್ತು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಗಳನ್ನ ಸ್ಥಾಪನೆ ಮಾಡಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಹೊಂದಿಸಿ ಬರೆಯಿರಲ್ಲಿ ಸಿ ಪ್ರಶ್ನೆಗೆ ನಾವು ಬಂದಾಗ UAPA ಅಂದ್ರೆ ಏನು ಅನ್ನುವಂತ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. UAPA ಅಂದ್ರೆ ಕಾನೂನು ವಿರೋಧಿ ಚಟುವಟಿಕೆಗಳ ನಿಗ್ರಹ ಕಾಯ್ದೆ, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಂತ ನಾವಿಲ್ಲಿ ಕರಿತಾ ಇದ್ದೀವಿ. ಈ ಕಾಯ್ದೆ ಭಾರತದಲ್ಲಿ ಉಗ್ರಗಾಮಿತ್ವವನ್ನ ಹತ್ತಿಕ್ಕೋದಕ್ಕೋಸ್ಕರ ತಂದಿರುವಂತ ಕಾಯ್ದೆಯಾಗಿದೆ. ಅತ್ಯಂತ ಶಕ್ತಿಶಾಲಿಯಾಗಿರುವಂತ ಕಾಯ್ದೆ. ಮೂಲವಾಗಿ ಈ ಕಾಯ್ದೆ 1967ರಲ್ಲಿ ಜಾರಿಗೆ ಬಂದಿರುವಂತದ್ದು. 2004, 2008, 2012 ಮತ್ತು 2019ರಲ್ಲಿ UAPA ಕಾಯ್ದೆಯನ್ನ ತಿದ್ದುಪಡಿ ಮಾಡಿ ಅತ್ಯಂತ ಕಠಿಣವಾದಂತ ಶಿಕ್ಷೆಯನ್ನ ಇದರೊಳಗಡೆ ಅಳವಡಿಸಲಾಗಿದೆ. ಉಗ್ರಗಾಮಿ ಚಟುವಟಿಕೆಗಳಲ್ಲಿ ಅಥವಾ ಭಯೋತ್ಪಾದನೆ ಚಟುವಟಿಕೆಗಳಲ್ಲಿ ತೊಡಗಿದಂತವರಿಗೆ UAPA ಆಕ್ಟ್ ಅನ್ನ ಹಾಕಿ ಅವರಿಗೆ ಕಾನೂನು ರೀತಿಯಾಗಿ ಕಠಿಣ ಶಿಕ್ಷೆಯನ್ನ ಕೊಡೋದಕ್ಕೆ ಭಾರತದಲ್ಲಿರುವಂತ ಒಂದು ಅತ್ಯಂತ ಕಠಿಣ ಕಾನೂನು UAPA ಅಂತ ನಾವು ಕರಿಬಹುದು. ಇದನ್ನ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಂತ ಕರಿತಾ ಇದ್ದಾರೆ. ಹೊಂದಿಸಿ ಬರೆಯಿರಲ್ಲಿ 4ನೇ ಪ್ರಶ್ನೆನ ನಾವು ನೋಡಿದಾಗ ಡಿ ಪ್ರಶ್ನೆಗೆ ಲೀಗ್ ಆಫ್ ನೇಷನ್ಸ್ ಅಂತ ಇದೆ. ಇದಕ್ಕೆ ಸರಿಯಾದಂತ ಉತ್ತರ 1920. ಲೀಗ್ ಆಫ್ ನೇಷನ್ಸ್ ಅನ್ನುವಂಥದ್ದು ವಿಶ್ವಸಂಸ್ಥೆ ಜಾರಿಗೆ ಬರೋಕ್ಕಿಂತ ಮುಂಚೆ ಇದ್ದಂತ ಒಂದು ಸಂಸ್ಥೆಯಾಗಿದೆ. ಮೊದಲನೇ ಜಾಗತಿಕ ಯುದ್ಧ ಆದಾಗ ವಿಶ್ವದ ನಾಯಕರು ಸೇರಿ ಲೀಗ್ ಆಫ್ ನೇಷನ್ಸ್ ಅನ್ನ ಸ್ಥಾಪನೆ ಮಾಡಿದ್ರು. ಇದು 1919ರಲ್ಲಿ ವಾರ್ಸ್ರಾಯ್ ಒಪ್ಪಂದ ನಡೆಯುತ್ತೆ. ಆ ಒಪ್ಪಂದದ ಮೂಲಕ ಜಗತ್ತಿನಲ್ಲಿ ಶಾಂತಿ ಮತ್ತು ಯುದ್ಧವನ್ನ ತಡೆಗಟ್ಟೋದಕ್ಕಾಗಿ ಲೀಗ್ ಆಫ್ ನೇಷನ್ಸ್ ಅಸ್ತಿತ್ವಕ್ಕೆ ಬರುತ್ತೆ. ಇದು 1946ರವರೆಗೆ ಅಧಿಕೃತವಾಗಿತ್ತು. 1946ರಲ್ಲಿ ವಿಶ್ವಸಂಸ್ಥೆ ಜಾರಿಗೆ ಆದಾಗ 45ರಲ್ಲಿ ವಿಶ್ವಸಂಸ್ಥೆ ಜಾರಿಗೆ ಬರುತ್ತೆ. ಆ ವಿಶ್ವಸಂಸ್ಥೆ ಜಾರಿಗೆ ಬಂದಾಗ್ಲೂ 1 ವರ್ಷ ಅಸ್ತಿತ್ವದಲ್ಲಿದ್ದು ಲೀಗ್ ಆಫ್ ನೇಷನ್ಸ್ 1946ಕ್ಕೆ ಅಂತ್ಯ ಆಗೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಲೀಗ್ ಆಫ್ ನೇಷನ್ಸ್ ನಿಂದ ಹೊರಗಡೆ ಬಂದಂತ ಮೊಟ್ಟ ಮೊದಲ ರಾಷ್ಟ್ರ ಅಮೆರಿಕ ಆಗಿತ್ತು. ಆ ಸಂಘಟನೆಯಿಂದ ಹೊರಗಡೆ ಬಂದಂತ ಮೊದಲ ರಾಷ್ಟ್ರ ಅಮೆರಿಕ ಆಗಿತ್ತು. ಇದರ ಮುಖ್ಯ ಉದ್ದೇಶ ಜಾಗತಿಕ ಶಾಂತಿಯನ್ನ ಸ್ಥಾಪಿಸೋದು ಮತ್ತು ಜಗತ್ತಿನಲ್ಲಿ ಯುದ್ಧಗಳನ್ನ ತಡೆಗಟ್ಟೋದಾಗಿತ್ತು. ಆದರೆ 2ನೇ ಜಾಗತಿಕ ಯುದ್ಧವನ್ನ ಲೀಗ್ ಆಫ್ ನೇಷನ್ ಇಂದ ತಡೆಯೋಕ್ಕಾಗಲಿಲ್ಲ. ಅದಕ್ಕಾಗಿ 1946ರಲ್ಲಿ ಲೀಗ್ ಆಫ್ ನೇಷನ್ ಮುಚ್ಚಲಾಗುತ್ತೆ. ಇದರ ಸರಿಯಾದಂತ ಉತ್ತರ ಲೀಗ್ ಆಫ್ ನೇಷನ್ 1920ರಲ್ಲಿ ಸ್ಥಾಪನೆ ಆಯಿತು. ಇದನ್ನ ಇಲ್ಲಿ ಬರಿಬೇಕಾಗುತ್ತೆ. ಇನ್ನು ಹೊಂದಿಸಿ ಬರೆಯಿರಲ್ಲಿ ಕೊನೆಯ ಪ್ರಶ್ನೆ, ಈ ಪ್ರಶ್ನೆ ಸತಿ ಪದ್ಧತಿಯ ನಿಷೇಧ ಅಂತ ಕೇಳಿದರೆ ಸತಿ ಪದ್ಧತಿ ನಿಷೇಧಕ್ಕೆ ಸರಿಯಾದಂತ ಉತ್ತರ ರಾಜಾರಾಮ್ ಮೋಹನ್ ರಾಯ್ ಆಗಿದ್ದಾರೆ. ರಾಜಾರಾಮ್ ಮೋಹನ್ ರಾಯ್ ರವರು ಭಾರತದಲ್ಲಿದ್ದಂತ ಅವೈಜ್ಞಾನಿಕ ಪದ್ಧತಿ ಸತಿ ಪದ್ಧತಿಯನ್ನ ನಿಷೇಧ ಮಾಡೋಕೆ ಬಹಳಷ್ಟು ಪ್ರಯತ್ನ ಪಟ್ರು. ಇದರ ಫಲವಾಗಿ 1829ರಲ್ಲಿ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ಸತಿ ಸಹಗಮನ ಪದ್ಧತಿಯನ್ನ ನಿಷೇಧ ಮಾಡ್ತಾರೆ. ಬಹಳ ವಿಶೇಷವಾಗಿ ಅಂದಿನ ಗವರ್ನರ್ ಜನರಲ್ ಆಗಿದ್ದಂತ ಲಾರ್ಡ್ ಡಾಲ್ ಹೌಸಿ ಅವರು 1829ರಲ್ಲಿ ಸತಿ ಪದ್ಧತಿಯನ್ನ ನಿಷೇಧ ಮಾಡ್ತಾರೆ. ಈ ಸತಿ ಸಹಗಮನ ಪದ್ಧತಿಯನ್ನ ನಿಷೇಧ ಮಾಡಿಸೋದ್ರಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿದಂತ ಭಾರತೀಯ ವ್ಯಕ್ತಿ ರಾಜಾರಾಮ್ ಮೋಹನ್ ರಾಯ್ ಆಗಿದ್ದಾರೆ. ಇನ್ನು 1 ಅಂಕದ ಪ್ರಶ್ನೆಗೆ ಬಂದಾಗ 12ನೇ ಪ್ರಶ್ನೆಯನ್ನ ನಾವು ನೋಡ್ತಾ ಇದ್ದೀವಿ. ಯಾವ ರಾಜ್ಯವನ್ನು 2014ರಲ್ಲಿ ವಿಭಜಿಸಲಾಯಿತು ಅಂತ ಕೇಳಿದರೆ 2014ರಲ್ಲಿ ವಿಭಜನೆ ಆಗಿದಂತ ರಾಜ್ಯ ಆಂಧ್ರಪ್ರದೇಶ್. ಆಂಧ್ರಪ್ರದೇಶ್ ರಾಜ್ಯ ವಿಭಜನೆಯಾಗಿ ತೆಲಂಗಾಣ ಅನ್ನುವಂತ ಹೊಸ ರಾಜ್ಯ ಉದಯ ಆಗುತ್ತೆ ಭಾರತದಲ್ಲಿ. ಬಹಳ ವಿಶೇಷ ಅಂದ್ರೆ 1953ರಲ್ಲಿ ಭಾಷೆಯ ಆಧಾರದ ಮೇಲೆ ರಚನೆಯಾಗಿರುವಂತ ಮೊದಲ ರಾಜ್ಯ ಆಂಧ್ರಪ್ರದೇಶ ಆಗಿತ್ತು. ಅಭಿವೃದ್ಧಿಯ ಆಧಾರದ ಮೇಲೆ ವಿಭಜನೆ ಆಗಿರುವಂತ ಮೊದಲ ರಾಜ್ಯ ಭಾರತದಲ್ಲಿ ಆಂಧ್ರಪ್ರದೇಶ್ ವಿಭಜನೆಯಾಗಿ ತೆಲಂಗಾಣ ರಾಜ್ಯ ಸೃಷ್ಟಿಯಾಗುತ್ತೆ. ಭಾರತದಲ್ಲಿ 1960ರಲ್ಲಿ ಬಾಂಬೆ ರಾಜ್ಯವನ್ನ ವಿಭಜನೆ ಮಾಡಿ ಮಹಾರಾಷ್ಟ್ರ ಮತ್ತು ಗುಜರಾತ್ ನಿರ್ಮಾಣ ಮಾಡಿದ್ರು. ಅದೇ ರೀತಿ 1966ರಲ್ಲಿ ಪಂಜಾಬ್ ರಾಜ್ಯವನ್ನ ವಿಭಜನೆ ಮಾಡಿ ಪಂಜಾಬ್ ಮತ್ತು ಹರಿಯಾಣ ರಾಜ್ಯವನ್ನ ಸೃಷ್ಟಿ ಮಾಡಿದ್ರು. 2014ರಲ್ಲಿ ಆಂಧ್ರಪ್ರದೇಶ್ ರಾಜ್ಯವನ್ನ ವಿಭಜನೆ ಮಾಡಿ ಆಂಧ್ರಪ್ರದೇಶ್ ಮತ್ತು ತೆಲಂಗಾಣ ರಾಜ್ಯವನ್ನ ಸೃಷ್ಟಿ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿದೆ.
13ನೇ ಪ್ರಶ್ನೆಯನ್ನ ನಾವು ನೋಡಿದ್ರೆ ಅಪ್ಪಿಕೋ ಚಳವಳಿ ಎಲ್ಲಿ ಪ್ರಾರಂಭವಾಯಿತು ಅಂತ ಇದೆ. ಅಪ್ಪಿಕೋ ಚಳವಳಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತ ಶಿರಸಿ ಸಮೀಪದಲ್ಲಿರುವ ಸಿದ್ದಾಪುರ ಅನ್ನುವಂತ ಗ್ರಾಮದಲ್ಲಿ ಅಪ್ಪಿಕೋ ಚಳವಳಿ ಪ್ರಾರಂಭವಾಗುತ್ತೆ. ಇಲ್ಲಿ ಕಾಡುಗಳನ್ನ ನಾಶ ಮಾಡೋದನ್ನ ತಡೆಯೋದಕ್ಕಾಗಿ ಆ ಸಿದ್ದಾಪುರದ ಜನ ಆ ಮರಗಳನ್ನು ಅಪ್ಪಿಕೊಂಡು ಮಾಡಿದಂತ ಚಳವಳಿಯ ಪ್ರತಿಫಲವಾಗಿ ಅಪ್ಪಿಕೋ ಚಳವಳಿ ಪ್ರಾರಂಭವಾಯಿತು. ಉತ್ತರ ಭಾರತದಲ್ಲಿ ಚಿಪ್ಕೋ ಚಳವಳಿ ಯಾವ ರೀತಿ ಇತ್ತು ಅದರ ಪ್ರತಿಫಲವಾಗಿ ಕರ್ನಾಟಕದಲ್ಲಿ ಅಪ್ಪಿಕೋ ಚಳವಳಿ ಪ್ರಾರಂಭ ಆಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿದೆ. 14ನೇ ಪ್ರಶ್ನೆ ನಾವು ನೋಡಿದಾಗ ಪಂಚಮರು ಅಂದರೆ ಯಾರು ಅನ್ನುವಂತ ಹೊಸ ಪ್ರಶ್ನೆ ಇಲ್ಲಿ ಸೃಷ್ಟಿಯಾಗಿದೆ. ಪುರಾತನ ಭಾರತದ ಇತಿಹಾಸವನ್ನ ನಾವು ನೋಡಿದಾಗ ಭಾರತದ ಸಮಾಜವನ್ನ ಕಸುಬಿನ ಆಧಾರದ ಮೇಲೆ, ಕೆಲಸದ ಆಧಾರದ ಮೇಲೆ, ಉದ್ಯೋಗದ ಆಧಾರದ ಮೇಲೆ 4 ವರ್ಗಗಳನ್ನಾಗಿ ವಿಭಜನೆ ಮಾಡಿದ್ರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಅನ್ನುವಂತ 4 ಸಮಾಜಗಳನ್ನ ನಾವು ಸೃಷ್ಟಿ ಮಾಡಿರೋದನ್ನ ನೋಡ್ತಾ ಇದ್ದೀವಿ. ಆ 4ನೇ ಸಮಾಜ ಇಲ್ಲಿ ಪಂಚಮರು ಅಂತ ಕರಿತಾ ಇದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಸ್ತರದಲ್ಲಿರುವವರನ್ನ ಪಂಚಮರು ಅಂತ ಕರೀತಾರೆ. ಇದನ್ನ ಸ್ವಲ್ಪ ವಿದ್ಯಾರ್ಥಿಗಳು ಗಮನಿಸಬೇಕಾಗುತ್ತೆ. 15ನೇ ಪ್ರಶ್ನೆ ನಾವು ನೋಡಿದಾಗ ವರ್ಣಭೇದ ನೀತಿ ಎಂದರೇನು ಅಂತ ಇದೆ. ಬಿಳಿಯರು ಮತ್ತು ಕರಿಯರ ನಡುವಿನ ತಾರತಮ್ಯ ಭಾವನೆಯನ್ನ ವರ್ಣಭೇದ ನೀತಿ ಅಂತ ನಾವು ಕರಿತೀವಿ. ಭಾರತದಲ್ಲಿ ಬಹಳ ಕಡಿಮೆಯಾದಂತ ಪರಿಸ್ಥಿತಿ ಇದಿದೆ. ಆದರೆ ಯುರೋಪ್ ಮತ್ತು ಅಮೆರಿಕ ಖಂಡಗಳಲ್ಲಿ ಬಿಳಿಯರು ಮತ್ತು ಕರಿಯರ ಮಧ್ಯೆ ಬಹಳ ದೊಡ್ಡದಾದಂತ ಹೋರಾಟ ನಡೀತು. ಅಮೆರಿಕದಂತ ದೇಶದಲ್ಲಿ ಸಿವಿಲ್ ವಾರ್ ನಡೀತು. ದೇಶದ ಒಳಗಡೆ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರು ಅಮೆರಿಕದ ಕರಿಯರ ಸಮಾನತೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ರು. ಅಮೆರಿಕದಲ್ಲಿ ಬಿಳಿಯರು ಮತ್ತು ಕರಿಯರಿಗೆ ಸಮಾನತೆಯನ್ನ ತಂದುಕೊಟ್ಟಂತ ಅಲ್ಲಿನ ರಾಷ್ಟ್ರಪತಿ ಅಬ್ರಹಂ ಲಿಂಕನ್ ಆಗಿದ್ರು. 16ನೇ ಪ್ರಶ್ನೆ ನಾವು ನೋಡಿದಾಗ ಅಲಿಪ್ತ ಚಳವಳಿಯ ಒಬ್ಬ ಸ್ಥಾಪಕರನ್ನು ಹೆಸರಿಸಿ ಅಂತ ಇದೆ. ಅಲಿಪ್ತ ಚಳವಳಿಯನ್ನ ಸ್ಥಾಪನೆ ಮಾಡಿದಂತ ಪ್ರಮುಖ ವ್ಯಕ್ತಿ ಜವಾಹರ್ಲಾಲ್ ನೆಹರು. ಇದು 1961ರಲ್ಲಿ ನ್ಯಾಮ್ ಅನ್ನುವಂತ ಸಂಘಟನೆ ಅಸ್ತಿತ್ವಕ್ಕೆ ಬರುತ್ತೆ. NAM, ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಂತ ನಾವು ಕರಿತೀವಿ. 1961ರಲ್ಲಿ ಯುಗಾಸ್ಲಾವಿಯಾ ಅನ್ನುವಂತ ದೇಶದ ರಾಜಧಾನಿ ಬೆಲ್ಗ್ರೇಡ್ ನಲ್ಲಿ ಸಮ್ಮೇಳನ ನಡೆಯುತ್ತೆ. ಆ ಸಮ್ಮೇಳನದಲ್ಲಿ 25 ರಾಷ್ಟ್ರಗಳು ಭಾಗವಹಿಸ್ತವೆ. ಇವತ್ತು 128ಕ್ಕಿಂತ ಹೆಚ್ಚು ಸದಸ್ಯರು ಅಲಿಪ್ತ ಚಳವಳಿಯಲ್ಲಿ ಭಾಗವಹಿಸಿರೋದನ್ನ ನಾವು ನೋಡ್ತಾ ಇದ್ದೀವಿ. ವಿಶ್ವಸಂಸ್ಥೆಯ ನಂತರ ಜಗತ್ತಿನ ಅತಿ ದೊಡ್ಡ ಸಂಘಟನೆ ಅಂತಂದ್ರೆ ನ್ಯಾಮ್ ಸಂಘಟನೆ ಆಗಿರುತ್ತೆ, ಅಲಿಪ್ತ ಚಳವಳಿಯ ಸಂಘಟನೆ. ಅಲಿಪ್ತ ಚಳವಳಿಯನ್ನ ಸ್ಥಾಪನೆ ಮಾಡಿದವರಲ್ಲಿ ಪ್ರಮುಖರು ಜವಾಹರ್ಲಾಲ್ ನೆಹರು, ಈಜಿಪ್ಟಿನ ನಾಸಿರ್ ಮತ್ತು ಟೀಟೋ ಅನ್ನುವಂತ ಅಧ್ಯಕ್ಷರುಗಳು ಇಲ್ಲಿ ಬಹಳ ಪ್ರಮುಖವಾದಂತ ಪಾತ್ರವನ್ನು ವಹಿಸಿದ್ರು. ನ್ಯಾಮ್ ಸಮ್ಮೇಳನ ಅಂತಿಮವಾಗಿ ನಡೆದಿದ್ದು 2024ರಲ್ಲಿ ಉಗಾಂಡ ದೇಶದ ರಾಜಧಾನಿ ಕ್ಯಾಂಪಾಲಾದಲ್ಲಿ ಅಲಿಪ್ತ ಚಳವಳಿಯ ಕೊನೆಯ ಅಧಿವೇಶನವನ್ನ ನಡೆಸ್ತಾರೆ. 17ನೇ ಪ್ರಶ್ನೆ ನಾವು ನೋಡಿದಾಗ ಉಪ ಚುನಾವಣೆ ಎಂದರೇನು ಅಂತ ಇದೆ. ಪ್ರಜೆಗಳು ತಮ್ಮ ಪ್ರತಿನಿಧಿಯನ್ನ ಆಯ್ಕೆ ಮಾಡಿರ್ತಾರೆ 5 ವರ್ಷದ ಅವಧಿಗಾಗಿ. 5 ವರ್ಷದ ಒಳಗಾಗಿ ಪ್ರತಿನಿಧಿಯು ರಾಜೀನಾಮೆ, ಮರಣ ಅಥವಾ ಇತರೆ ಯಾವುದೇ ಕಾರಣದಿಂದ ಅವರ ಸ್ಥಾನವು ಖಾಲಿ ಆದ್ರೆ ಉಳಿದಂತ ಅವಧಿಗಾಗಿ ಮುಂದಿನ 6 ತಿಂಗಳ ಒಳಗಾಗಿ ನಡೆಯುವಂತ ಚುನಾವಣೆಗಳನ್ನ ನಾವು ಉಪ ಚುನಾವಣೆ ಅಂತ ಕರಿತಾ ಇದೀವಿ. ಭಾರತದಲ್ಲಿ ಸಾರ್ವತ್ರಿಕ ಚುನಾವಣೆ, ಮರು ಚುನಾವಣೆ, ಉಪ ಚುನಾವಣೆ ಮತ್ತು ಮಧ್ಯಂತರ ಚುನಾವಣೆ ಅನ್ನುವಂತ 4 ರೀತಿಯ ಚುನಾವಣೆಗಳನ್ನ ನಾವು ನೋಡ್ತಾ ಇದ್ದೀವಿ. 18ನೇ ಪ್ರಶ್ನೆ ನಾವು ನೋಡಿದಾಗ ಇದು ಒಂದು ಹೊಸ ಪ್ರಶ್ನೆ ಆಗಿರುವಂತದ್ದು. ಕಲ್ಯಾಣ ರಾಜ್ಯದ ಪರಿಕಲ್ಪನೆಯು ಆಡಳಿತದ ವ್ಯಾಪ್ತಿಯನ್ನು ಹೆಚ್ಚಿಸಿದೆ, ಇದನ್ನು ವಿಮರ್ಶಿಸಿ ಅಂತ ಇದೆ. ಕಲ್ಯಾಣ ರಾಜ್ಯ ಅಂತಂದ್ರೆ ಜನರಿಗೆ ಸರ್ವತೋಮುಖವಾದಂತ ಅಭಿವೃದ್ಧಿ ಕೊಡೋದಕ್ಕಾಗಿ ಎಲ್ಲಾ ರೀತಿಯ ಸಹಾಯ ಮಾಡುವಂತದ್ದು. ಇಲ್ಲಿ ಜನರ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅಂದ್ರೆ ಅಲ್ಲಿ ವೈಜ್ಞಾನಿಕ ಪ್ರಗತಿ, ಕೈಗಾರಿಕಾ ಕ್ರಾಂತಿ, ತಾಂತ್ರಿಕ ಪ್ರಗತಿ, ಜನಸಂಖ್ಯೆ ಬೆಳವಣಿಗೆ ಆದಂಗೆಲ್ಲ ಇಲ್ಲಿ ಆಡಳಿತದ ವ್ಯಾಪ್ತಿ ಹೆಚ್ಚಾಗ್ತಾ ಇದೆ. ಕಲ್ಯಾಣ ರಾಜ್ಯದಲ್ಲಿ ವೈಜ್ಞಾನಿಕ ಪ್ರಗತಿ, ಕೈಗಾರಿಕಾ ಕ್ರಾಂತಿ, ತಾಂತ್ರಿಕ ಪ್ರಗತಿ ಆಗ್ತಿರೋದು ಇಲ್ಲಿ ಆಡಳಿತದ ವ್ಯಾಪ್ತಿ ಹೆಚ್ಚಾಗೋದಕ್ಕೆ ಕಾರಣವಾಗಿದೆ. 19ನೇ ಪ್ರಶ್ನೆ ನಾವು ನೋಡಿದಾಗ ಅಖಿಲ ಭಾರತ ಸೇವೆಗಳು ಎಂದರೇನು ಅಂತ ಇದೆ. ಅಖಿಲ ಭಾರತ ಮಟ್ಟದಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಕೇಂದ್ರ ಸರ್ಕಾರದ ಸೇವೆಗಳು, ರಾಜ್ಯದ ಸರ್ಕಾರದ ಸೇವೆಗಳಿಗೆ ನೇಮಕ ಮಾಡುವಂತ ಹುದ್ದೆಗಳನ್ನ ಅಖಿಲ ಭಾರತ ಸೇವೆಗಳು ಅಂತ ಕರಿತೀವಿ. ಅಖಿಲ ಭಾರತ ಸೇವೆಗಳಿಗೆ ಆಯ್ಕೆಯಾದಂತ ಅಭ್ಯರ್ಥಿಗಳು ಅಖಿಲ ಭಾರತ ಮಟ್ಟದಲ್ಲಿ ಕೆಲಸ ಮಾಡಕ್ಕೆ ತಯಾರಿರಬೇಕು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಯಾವುದೇ ರಾಜ್ಯ, ಯಾವುದೇ ಜಿಲ್ಲೆಗೆ ಅವರನ್ನ ನೇಮಕ ಮಾಡಬಹುದಾಗಿದೆ. ಅಖಿಲ ಭಾರತ ಸೇವೆಯನ್ನ ಭಾರತ ಸಂವಿಧಾನದ 312ನೇ ವಿಧಿ ಪ್ರಕಾರ ಸೃಷ್ಟಿಸಲಾಗುತ್ತೆ. ಅಖಿಲ ಭಾರತ ಸೇವೆಗಳನ್ನ ಹೆಚ್ಚಿಸುವ ಮತ್ತು ಕಡಿಮೆ ಮಾಡುವ ವಿಶೇಷ ಅಧಿಕಾರ ರಾಜ್ಯಸಭೆಗೆ ಇರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. 20ನೇ ಪ್ರಶ್ನೆಗೆ ಬಂದಾಗ ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಅದರಲ್ಲಿ ಹಿಂದುಳಿದ ವರ್ಗಗಳ ಏಳಿಗೆಗೆ ಶ್ರಮಿಸಿದವರು ಯಾರು ಅನ್ನುವಂಥದ್ದನ್ನ ಕಂಡುಹಿಡಿಯಿರಿ ಅಂತಿದೆ. ಹಿಂದುಳಿದ ವರ್ಗಗಳ ಏಳಿಗೆಗೆ ಶ್ರಮಿಸಿದಂತ ಬಹಳಷ್ಟು ಜನರಲ್ಲಿ ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆ, ಕೇರಳದ ನಾರಾಯಣ ಗುರು, ತಮಿಳುನಾಡಿನ
ಪೆರಿಯಾರ್, ರಾಮಸ್ವಾಮಿ ನಾಯ್ಕರ್, ಇನ್ನು ಹಲವಾರು ಜನ, ಸಯ್ಯಾಜಿರಾವ್ ಗಾಯಕ್ವಾಡ್, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಮಹಾರಾಜ ಸಾಹು, ಇವರುಗಳು ಸಹ, ಅಂಬೇಡ್ಕರ್ ಸಹ ಇಲ್ಲಿ ಹಿಂದುಳಿದ ವರ್ಗಗಳ ಬಗ್ಗೆ ಅವರ ಏಳಿಗೆಗೋಸ್ಕರ ಶ್ರಮಿಸಿದಂತ ಪ್ರಮುಖ ನಾಯಕರಾಗಿರ್ತಾರೆ. ಯಾರ್ದಾದ್ರೂ ಒಂದು ಅಥವಾ ಎರಡು ಹೆಸರುಗಳನ್ನ ಇಲ್ಲಿ ಬರೆದ್ರೆ ಸಾಕಾಗುತ್ತೆ. 21ನೇ ಪ್ರಶ್ನೆಗೆ ಬಂದಾಗ ಉತ್ತಮ ಆಡಳಿತ ಎಂದರೇನು ಅಂತಿದೆ. ಆಡಳಿತದಲ್ಲಿ ನಿಯಂತ್ರಣ, ಪಾರದರ್ಶಕತೆ, ಜವಾಬ್ದಾರಿತನ ಮತ್ತು ಸ್ಪಂದನೆಗಳಿಂದ ಕೂಡಿದ್ದರೆ ಅದನ್ನು ಉತ್ತಮ ಆಡಳಿತ ಅಂತ ಕರೀತಾರೆ. ಒಟ್ಟಿನಲ್ಲಿ ಕಲ್ಯಾಣ ರಾಜ್ಯದಲ್ಲಿ ಪ್ರಜೆಗಳಿಗೆ ಹೆಚ್ಚಿನ ಸವಲತ್ತು ಕೊಡೋದಕ್ಕಾಗಿ ಇರುವಂತಹ ಆಡಳಿತವನ್ನ ಉತ್ತಮ ಆಡಳಿತ ಅಂತ ನಾವಿಲ್ಲಿ ಕರಿಬಹುದಾಗಿದೆ. ಸಮ್ಮಿಶ್ರ ಸರ್ಕಾರವನ್ನು ಹೊಂದಿರುವ ಎರಡು ರಾಷ್ಟ್ರಗಳನ್ನು ಉದಾಹರಣೆ ಕೊಡಿ ಅಂತ 22ನೇ ಪ್ರಶ್ನೆ ಇದೆ. ಸಮ್ಮಿಶ್ರ ಸರ್ಕಾರ ಬಹುಪಕ್ಷ ಪದ್ಧತಿ ಅಸ್ತಿತ್ವದಲ್ಲಿರುವಂತಹ ರಾಷ್ಟ್ರಗಳಲ್ಲಿ ಮಾತ್ರ ಸಮ್ಮಿಶ್ರ ಸರ್ಕಾರವನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಉತ್ತಮ ಉದಾಹರಣೆ ಭಾರತ, ಜರ್ಮನಿ ಅನ್ನುವಂಥದ್ದನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಭಾರತದಲ್ಲಿ ಬಹುಪಕ್ಷ ಪದ್ಧತಿ ಇದೆ, ಜರ್ಮನಿಯಲ್ಲಿ ಬಹುಪಕ್ಷ ಪದ್ಧತಿ ಎಲ್ಲಿದೆ. ಹಾಗಾಗಿ ಇಲ್ಲಿ ಭಾರತ ಮತ್ತು ಜರ್ಮನಿಯಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಗುವಂತ ಎಲ್ಲ ಸಾಧ್ಯತೆಗಳಿದಾವೆ. ಭಾರತದಲ್ಲಿ ಇವತ್ತು ಪ್ರಸ್ತುತ NDA ಸರ್ಕಾರ ಕೇಂದ್ರದಲ್ಲಿ ಅಸ್ತಿತ್ವದಲ್ಲಿರೋದನ್ನ ನಾವು ನೋಡ್ತಾ ಇದೀವಿ. NDA ಅಂದ್ರೆ ನ್ಯಾಷನಲ್ ಡೆಮೊಕ್ರಾಟಿಕ್ ಅಲಯನ್ಸ್ ಅಂತ ಕರಿತಾ ಇದೀವಿ. ಅದರ ಮಿತ್ರ ಪಕ್ಷಗಳನ್ನ ಕೇಳ್ತಾರೆ. ಮಿತ್ರ ಪಕ್ಷಗಳ JDS ಮತ್ತು JDU ಎರಡು ಪಕ್ಷಗಳನ್ನ ಬರೆದ್ರೆ ಸಾಕಾಗುತ್ತೆ. 23ನೇ ಪ್ರಶ್ನೆ ನಾವು ನೋಡಿದಾಗ ಯಾವ ಆಧಾರದ ಮೇಲೆ ಶಕ್ತಿ ಬಾಣಗಳು ವಿಂಗಡಣೆಯಾಗಿವೆ ಅಂತ ಕೇಳಿದ್ದಾರೆ. ಸೈದ್ಧಾಂತಿಕ ಆಧಾರದ ಮೇಲೆ ಶಕ್ತಿ ಬಾಣಗಳು ವಿಂಗಡಣೆ ಆಗಿರೋದನ್ನ ನಾವು ಇಲ್ಲಿ ನೋಡ್ತಾ ಇದೀವಿ. ಎರಡನೇ ಜಾಗತಿಕ ಯುದ್ಧ ಮುಕ್ತಾಯದ ನಂತರ USA ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಮತ್ತು USSR ಅಂತ ಕರಿತಿದೀವಿ. ಯೂನಿಯನ್ ಸ್ಟೇಟ್ಸ್ ಆಫ್ ಸೋವಿಯತ್ ರಿಪಬ್ಲಿಕ್ ಅಂತ ಕರಿತೀವಿ. ಸೋವಿಯತ್ ರಿಪಬ್ಲಿಕ್ ಅಂದ್ರೆ ರಷ್ಯಾದ ಮುಖ್ಯಸ್ಥಿಕೆಯಲ್ಲಿರುವಂತ ಒಂದು ಬಣ ಆಗಿತ್ತು. ಅಮೆರಿಕ ಮತ್ತು ರಷ್ಯಾದ ನಡುವಿನ ಸೈದ್ಧಾಂತಿಕ ಭಿನ್ನತೆಯನ್ನ ನಾವು ಶೀತಲ ಸಮರ ಅಂತ ಕರಿತಿದೀವಿ. ಈ ಶೀತಲ ಸಮರದಿಂದನೇ ಶಕ್ತಿ ಬಣಗಳು ಹುಟ್ಕೊಂಡಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಶೀತಲ ಸಮರದಲ್ಲಿ ಅಮೆರಿಕ ಟ್ರೂಮನ್ ತತ್ವವನ್ನ ಜಾರಿಗೆ ತಗೊಂಡ್ಬಂದ್ರೆ ರಷ್ಯಾ ಅನ್ನುವಂಥದ್ದು ವಾರ್ಸಾ ಒಪ್ಪಂದವನ್ನ ಜಾರಿಗೆ ತಗೊಂಡ್ಬರುತ್ತೆ. ಅಮೆರಿಕದ ಹತ್ರ ನ್ಯಾಟೋ, ಸೆಂಟೋ, ಸಿಯಾಟೋ ಮತ್ತು ಆಂಜೂಸ್ ಅನ್ನುವಂತ ಮಿಲಿಟರಿ ಒಕ್ಕೂಟಗಳು ಇರುವಂತದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ರಷ್ಯಾದಲ್ಲಿ ವಾರ್ಸಾ ಒಪ್ಪಂದದ ಆಧಾರದ ಮೇಲೆ ಕ್ಯೂಬಾದಲ್ಲಿ ಕ್ಷಿಪಣಿ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿದಂಥದ್ದನ್ನ ನಾವಿಲ್ಲಿ ನೆನೆಸ್ಕೋಬಹುದಾಗಿದೆ ಶೀತಲ ಸಮರದ ಸಮಯದಲ್ಲಿ. ಇನ್ನು 24ನೇ ಪ್ರಶ್ನೆನ ನಾವು ನೋಡಿದಾಗ ಪಂಚಶೀಲ ಒಪ್ಪಂದದ ಎರಡು ತತ್ವಗಳನ್ನ ಬರೆಯಿರಿ ಅಂತ ಇದೆ. ಪಂಚಶೀಲ ಒಪ್ಪಂದ ಅನ್ನುವಂಥದ್ದು ಭಾರತ ಮತ್ತು ಚೈನಾದ ನಡುವೆ 1954ರಲ್ಲಿ ನಡೆಯುತ್ತೆ. ಭಾರತದ ಪರವಾಗಿ ಭಾರತದ ಪ್ರಧಾನಮಂತ್ರಿ ಆದಂತ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಮತ್ತು ಚೈನಾದ ಪರವಾಗಿ ಚೀನಾದ ಪ್ರಧಾನಮಂತ್ರಿ ಆದಂತ ಚೌ ಎನ್ ಲಾಯ್ ರವರು ಸಹಿ ಮಾಡ್ತಾರೆ. ಪಂಚಶೀಲ ಒಪ್ಪಂದಗಳನ್ನ ಮಾಡ್ಕೊಳ್ತಾರೆ. ಅಂತ ಪಂಚಶೀಲ ಒಪ್ಪಂದಗಳಲ್ಲಿ ಎರಡು ಒಪ್ಪಂದಗಳನ್ನ ಅವ್ರು ಕೇಳ್ತಾರೆ. ಪರಸ್ಪರ ದಾಳಿ ಮಾಡದೇ ಇರುವುದು, ಶಾಂತಿಯುತ ಸಹಬಾಳ್ವೆ. ಬಹಳ ಸುಲಭವಾದಂತ ಎರಡು ತತ್ವಗಳನ್ನ ನಾನು ಇಲ್ಲಿಟ್ಟಿದ್ದೀನಿ. ಇಷ್ಟು ಬರೆದ್ರೆ ನಿಮಗೆ 2 ಅಂಕ ಬರುವಂತ ಎಲ್ಲ ಸಾಧ್ಯತೆಗಳು ಇರ್ತವೆ. ಇವತ್ತಿನ ತರಗತಿಯಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬಿಡುಗಡೆ ಮಾಡಿರುವಂತ 3ನೇ ಮಾದರಿ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತ 1 ಅಂಕದ ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇವೆ. ಎಲ್ಲರಿಗೂ ನಮಸ್ಕಾರಗಳು.